கூடாரே வெல்லும் ஸ்ரீ கோவிந்தா உந்தன் பாடப்பறைகொண்டு யாம் பெரும் சன்மானம் நாடு புகழும் பரிசீலாகா நன்றாக ஷூடகமே தோள்வழியே தோடே சிவிப்பூவே பாடகமே என்றென்ன பால்கலனம் யாம் அணிமோம் ஆடை உடுப்போம் அதப்பின்ன பால்சோறு மூடனை பெய்து முழங்கை வழிவார ಕೂಡಿ ಇರಂದ ಕುಡಿಲ್ದೇರೋ ರೆಂಭಾವಾಯ್. ಇವತ್ತಿಗೆ 27ನೇ ದಿನದ ಪಾಶುರ ಪದ್ಯ ಮುಗಿಯುತ್ತೆ. ನಾವು ಇಷ್ಟು ದಿನ ನೀರಾಡು ಪೋದಿಮನೆ ಪೌರ್ಣಿಮೆಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬಂದಿದ್ದೀವಿ. ಇವತ್ತು ಭಗವಂತ ನಮಗೆ ನಾವು ಮಾಡಿರೋ ವ್ರತಕ್ಕೆ, ನಾವು ಮಾಡಿರೋ ತಪಸ್ಸಿಗೆ ನಮಗೆ ಸನ್ಮಾನ ಮಾಡ್ತಾ ಇದ್ದಾನೆ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. ಬರೀ ಸನ್ಮಾನ ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸರ್ವೇ ಜನೋ ಸುಖಿನೋ ಭವಂತು ಅಂತ ನಾವೊಬ್ಬರು ಮಾಡಿದರೂ ನಮ್ಮ ಎಲ್ಲ ಬಂಧು ಬಾಂಧವರಿಗೆ, ಎಲ್ಲರಿಗೂ, ನಮ್ಮ ಸ್ನೇಹಿತರಿಗಿರಲಿ, ಯಾರಿಗೇ ಇರಲಿ, ಎಲ್ಲರಿಗೂ, ಅಂದರೆ ಯಾರು ದೇವರು ಬೇಡ ಅಂತ ವಿಮುಖರಾಗಿರ್ತಾರೋ ಅಂಥವರಿಗೂ ಸಹ ನಾನು ನೀವು ಮಾಡಿರೋದಕ್ಕೋಸ್ಕರ ನಾನು ಎಲ್ಲರಿಗೂ ಸನ್ಮಾನ ಮಾಡ್ತೀನಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗೆ ನೀವು ಸಹ ಎಲ್ಲರೂ ಚೆನ್ನಾಗಿರಬೇಕು, ಆನಂದವಾಗಿ ಎಲ್ಲ ಒಳ್ಳೆಯ ಬಟ್ಟೆಗಳನ್ನು ತೊಟ್ಕೊಂಡು, ಆಭರಣಗಳನ್ನು ತೊಟ್ಕೊಂಡು, ಹಾಗೆ ನಾವು ಹಾಲಲ್ಲಿ ಮತ್ತು ಅಕ್ಕಿಯನ್ನು ಹಾಕಿ ನಾವು ಪಾಯಸವನ್ನು ಮಾಡಬೇಕು. ಅದರಲ್ಲಿ ಇಷ್ಟು ತುಪ್ಪವನ್ನು ಹಾಕಿರಬೇಕು ಅಂದರೆ ಅದು ಮೊಣಕೈ ತನಕ ತುಪ್ಪ ಸೋರ್ತಾ ಇರಬೇಕು. ಆ ಹಾಲು ಪಾಯಸ ಮಾಡೋದು ಹೇಗೆ ಅಂದರೆ ಈ ಪರಮಾತ್ಮ ಜೀವಾತ್ಮ ಸೇರಿಕೊಂಡಂಗೆ ಅಕ್ಕಿ ಮತ್ತು ಹಾಲು ಏನೆಲ್ಲ ನಾವು ಅದರಲ್ಲಿ ಹಾಕಿ ಮಾಡಿದಾಗ ಪರಮಾತ್ಮ ಜೀವಾತ್ಮ ಒಂದಾಗುತ್ತೆ. ಅಂದರೆ ನಮ್ಮಲ್ಲಿ ಸದ್ಗುಣಗಳು ಎದ್ದು ಬರ್ತವೆ. ನಾವು ಇಷ್ಟು ದಿನ ಮಾಡಿರೋ ತಪಸ್ಸಿನಿಂದ ನಮಗೆ ಭಗವಂತ ಆನಂದವಾಗಿ ಸನ್ಮಾನ ಮಾಡ್ತಾನೆ ಅಂತ ಗೋದಾದೇವಿ ಹೇಳಿ ಇವತ್ತು ಈ ಪದ್ಯವನ್ನು ಮುಗಿಸ್ತಾ ಇದ್ದಾಳೆ. ಹಾಗಾಗಿ ಇವತ್ತು ಗೋದಾದೇವಿ ಮತ್ತು ಶ್ರೀರಂಗನಾಥ ವಾಪಸ್ಸಕ್ಕೆ ವೈಕುಂಠಕ್ಕೆ ಹೊರಡ್ತಾರೆ. ಮತ್ತು ಮುಂದಿನ ಧನುರ್ಮಾಸದಲ್ಲಿ ನಾವೆಲ್ಲ ಭೇಟಿಯಾಗೋಣ ಅಂತ ಹೇಳ್ತಾ ಇದ್ದಾಳೆ. ಸೊ ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಜನೋ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಆಂಡಾಳ್ ತಿರುವಳಿಗಳೇ ಶರಣಂ.